ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇದ್ದಾಗ ಹಿಗ್ಗಬೇಡ, ಇಲ್ಲದಿದ್ದಾಗ ಕುಗ್ಗಬೇಡ. ಇದ್ದಾಗ ಹಿಗ್ಗಬೇಡ, ಇಲ್ಲದಿದ್ದಾಗ ಕುಗ್ಗಬೇಡ. ನಮ್ಮ ಜೀವನ ಎಂದೆಂದಿಗೂ ನಾವು ಇದ್ದ ಹಾಗೆ ಇರಲಿ. ಮಾತೆ ಮರಿಯಮ್ಮನವರು ಇಂತಹ ಜೀವನವನ್ನು ನಡೆಸಿದವರು. ಮಾತೆ ಮರಿಯಮ್ಮನವರು ಪ್ರಾರಂಭದಿಂದ ಕೊನೆಯವರೆಗೂ ಎಲ್ಲವೂ ಅವರಿಗೆ ಇತ್ತು. ಆದರೂ ಕೂಡ ಇದ್ದಾಗ ಹಿಗ್ಗಲಿಲ್ಲ, ಇಲ್ಲದಿದ್ದಾಗ ಕುಗ್ಗಲಿಲ್ಲ. ಸಂತೋಷ ಸಮೃದ್ಧಿ ಬಂದಾಗ ಕುಣಿದು ಕುಪ್ಪಳಿಸಲಿಲ್ಲ. ಅದನ್ನು ಸ್ವೀಕರಿಸಿ ದೇವರಿಗೆ ಮಹಿಮೆ ಸಲ್ಲಿಸಿದರು. ಮಗನಿಗೆ ಬಂದ ಕಷ್ಟವನ್ನು ಕಂಡು ಹಿಗ್ಗಲಿಲ್ಲ, ಇದು ಕುಗ್ಗಲಿಲ್ಲ, ಕರಗಲಿಲ್ಲ, ಕೋಪ ಮಾಡಿಕೊಳ್ಳಲಿಲ್ಲ. ಬದಲಿಗೆ ಅದನ್ನು ಸಹಿಸಿಕೊಂಡರು. ಕಾರಣ ಇಷ್ಟೇ, ಮತ್ತೆ ಮರಿಯಮ್ಮ ತನ್ನ ಹೃದಯದಲ್ಲಿ ಒಂದು ಜನನವನ್ನು ಕೊಟ್ಟರು. ಮತ್ತೆ ಮರಿಯಮ್ಮ ತನ್ನ ಹೃದಯದಲ್ಲಿ ಒಂದು ಜನನವನ್ನು ಯಾರಿಗೆ ಕೊಟ್ಟರು? ಮೊದಲಿಗೆ ದೇವರು ಕಳಿಸಿಕೊಟ್ಟ ಆ ಸಂದೇಶಕ್ಕೆ ಜನನವನ್ನು ಕೊಟ್ಟರು. ಆ ಸಂದೇಶ ದೇವರ ವಾಕ್ಯವನ್ನು ಸ್ವೀಕರಿಸಿದರು. ಆ ವಾಕ್ಯವನ್ನು ತನ್ನ ಹೃದಯದಲ್ಲಿ ಇಟ್ಟು ಧ್ಯಾನಿಸಿ, ಪೂಜಿಸಿ, ಆರಾಧಿಸಿ 9 ತಿಂಗಳು ಸಾಕಿ ಸಲಹಿ ಈ ಲೋಕಕ್ಕೆ ದೇವರ ಮಗನಾದ ರಕ್ಷಕ ಯೇಸುವನ್ನು ಕಳಿಸಿಕೊಟ್ಟದಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ. ಇಲ್ಲದಿದ್ದರೆ ಮರಿಯ ಯಾರು? ಮರಿಯ ಎಲ್ಲೋ ನಿಮ್ಮ ಹಾಗೆ ಒಬ್ಬರಾಗಿ ಇರುತ್ತಿದ್ದರು. ಕಾರಣ ದೇವರನ್ನು ಈ ಲೋಕಕ್ಕೆ ಕರೆತಂದ ಮರಿಯ. ಆದ್ದರಿಂದ ಮರಿಯಳನ್ನು ನಾವು ಗೌರವಿಸುತ್ತಿದ್ದೇವೆ. ಮರಿಯಮ್ಮನವರಿಗೆ ನಮ್ಮ ನಮನ ಸಲ್ಲಿಸುತ್ತಿದ್ದೇವೆ. ಅವರ ಜನನವನ್ನು ನಾವು ಇಂದು ಸ್ಮರಿಸಿ ಸಂತೋಷ ಪಡುತ್ತಿದ್ದೇವೆ. ಯಾವುದನ್ನು ಮುಟ್ಟುವುದಕ್ಕಾಗಿ, ಯಾವುದನ್ನು ಸ್ಪರ್ಶಿಸುವುದಕ್ಕಾಗಿ. ಎಲ್ಲೋ ಸಂಚರಿಸುತ್ತಿದ್ದ ಆ ದೇವರ ವಾಕ್ಯ, ಆ ದೇವಪುತ್ರನನ್ನು ಆ ವಾಕ್ಯದ ಮೂಲಕ ಮಾತೆ ಮರಿಯ ಸ್ವೀಕರಿಸಿದರು ಹೃದಯದಲ್ಲಿ. ಅದೇ ಪ್ರಕಾರ ಮಾತೆ ಮರಿಯ ಇಹಪರ ರಾಣಿಗೆ ಆದರು. ಪರಮಂಡಲಕ್ಕೂ ಭೂಮಂಡಲಕ್ಕೂ ರಾಣಿಯಾಗಲು ಕಾರಣ ಲೋಕರಕ್ಷಕನ ಜನನಕ್ಕೆ ಮತ್ತು ಲೋಕರಕ್ಷಕನನ್ನು ನಮ್ಮ ರಕ್ಷಣೆಗಾಗಿ ಕೊಟ್ಟದ್ದಕ್ಕಾಗಿ. ಇಂದು ನಾನು ಇಲ್ಲಿ ನಿಂತಿದ್ದೇನೆ. ನನ್ನನ್ನು ನೀವು ಮುಟ್ಟಲು ಸಾಧ್ಯವಿಲ್ಲ, ನಿಮ್ಮನ್ನು ನಾನು ಮುಟ್ಟಲು ಸಾಧ್ಯವಿಲ್ಲ. ನಾನು ನಿಮ್ಮ ಬಳಿಗೆ ಬರಬೇಕು, ನೀವು ನನ್ನ ಬಳಿಗೆ ಬರಬೇಕು. ನನ್ನ ಕೈ ಇಷ್ಟೇ, ಇಷ್ಟು ದೂರದಲ್ಲಿ ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಹತ್ತಿರ ಬಂದಾಗ ಮಾತ್ರ ಸ್ಪರ್ಶಿಸಲು ಸಾಧ್ಯ. ಮತ್ತೆ ಮರಿಯಮ್ಮನವರು ತನ್ನ ಮಗನನ್ನು ಈ ಲೋಕಕ್ಕೆ ಕೊಟ್ಟದ್ದು ನಾವು ಆಕೆಯ ಮಗನನ್ನು ಪೂಜಿಸಿ, ಆರಾಧಿಸಿ, ಭಜಿಸಿ, ಭುಜಿಸಿ ಆ ಪ್ರಭು ಕ್ರಿಸ್ತನ ಆ ಪ್ರಸನ್ನತೆಯನ್ನು ನಮ್ಮ ಹೃದಯದಲ್ಲಿ ಇಟ್ಟು ಆರಾಧಿಸಲು. ಇಲ್ಲಿಗೆ ಬಂದಿರುವ ಕಾರಣ ನಾವು ಏತಕ್ಕಾಗಿ? ಸಡಗರ ಸಂಭ್ರಮ ನೋಡಕ್ಕೆ ಅಲ್ಲ. ನಾನು ಬಂದಿರುವುದು ನನ್ನ ಪ್ರಭುವನ್ನು ನನ್ನ ತಾಯಿ ಕನ್ಯಾ ಮರಿಯಮ್ಮನವರ ಮೂಲಕ ಸ್ವೀಕರಿಸಲು. ಹೀಗೆ ವಿಜ್ಞಾನಿಗಳು ಆ ಚಂದ್ರಲೋಕನನ್ನು ಮುಟ್ಟಲು ಮಾಡಿದಂತಹ ಪ್ರಯತ್ನ ಇಂದು ಸೂರ್ಯನನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದಾರೆ. ಎಲ್ಲೋ ಒಂದು ಕಡೆ ಅವರು ಹಿಗ್ಗುತ್ತಿದ್ದಾರೆ. ನಾವು ಪ್ರಪಂಚದಲ್ಲಿ 4ನೇ ಸ್ಥಾನವನ್ನು ಗಳಿಸಿಕೊಂಡಿದ್ದೇವೆ, ಚಂದ್ರಲೋಕದಲ್ಲಿ ನೆಲೆಸುತ್ತಿದ್ದೇವೆ. ಇನ್ನು ಮುಂದೆ ಹೋಗಿ ಸೂರ್ಯನನ್ನೇ ಮುಟ್ಟಿ ಸೂರ್ಯನಲ್ಲಿ ನೆಲೆಸೋಣ. ನಮ್ಮವರನ್ನು ಮುಟ್ಟ ನಾವು ಪ್ರಯತ್ನಿಸೋಣ. ನಮ್ಮವರನ್ನು ಮೊದಲಿಗೆ ಪ್ರೀತಿಸೋಣ. ನಮ್ಮವರನ್ನು ನಾವು ತಿಳಿದುಕೊಳ್ಳದೆ ಜೀವಿಸುತ್ತಿದ್ದೇವೆ. ನಮ್ಮವರಿಗೆ ಬೇಕಾದ ಸಮೃದ್ಧಿಯ ಅನುಕೂಲತೆಗಳನ್ನು ಈ ಒಂದು ಜಗತ್ತು ಕೊಡದೆ ಇರುವಾಗ ಯಾವುದೋ ಒಂದು ದೂರ ಸ್ಥಳದಲ್ಲಿ ಇದ್ದಂತಹ ವಸ್ತುವನ್ನು ಮುಟ್ಟಲು ಪ್ರಯತ್ನ, ಅದು ವೈಜ್ಞಾನಿಕವಾಗಿ ಬೆಳೆಯುತ್ತಿದೆ. ನಮಗೆ ಒಂದು ಸಂತೋಷ. ಮೊದಲಿಗೆ ಮಾನವರಾದ ನಾವು ಹೇಗೆ ಮರಿಯ ಪ್ರತಿಯೊಬ್ಬರನ್ನು ಸ್ವೀಕರಿಸಿ, ಪ್ರತಿಯೊಬ್ಬರನ್ನು ಸ್ಪರ್ಶಿಸಿ, ಪ್ರತಿಯೊಬ್ಬರಿಗೆ ಬೇಕಾದ ವರಗಳನ್ನು ಪಾಲಿಸುತ್ತಿದ್ದಾರೋ, ನಾವು ನಮ್ಮ ಕುಟುಂಬಗಳಲ್ಲಿ ನಮ್ಮವರನ್ನು ಪ್ರೀತಿಸುತ್ತಿದ್ದೇವೆಯಾ? ನಾವು ಮತ್ತೊಬ್ಬರನ್ನು ಪ್ರೀತಿಸಲು ಹೋಗುತ್ತೇವೆ, ಮತ್ತೊಬ್ಬರಿಗೆ ನೆರವು ಮಾಡಲು ಹೋಗುತ್ತೇವೆ. ನಮ್ಮ ಕುಟುಂಬದಲ್ಲಿ ನನ್ನ ತಾಯಿಯನ್ನು, ನನ್ನ ತಂದೆಯನ್ನು, ನನ್ನ ಸಹೋದರ ಸಹೋದರಿಯರನ್ನು ನಾನು ಇಂದು ಪ್ರೀತಿ ಮಾಡದೆ ಮೂಲೆ ಗುಂಪು ಮಾಡಿ, ವಯಸ್ಸಾಗುತ್ತಿದ್ದಾಗ ಎಲ್ಲೋ ಒಂದು ಕಡೆ ಅವರನ್ನು ಮೂಲೆ ಗುಂಪು ಮಾಡಿ ಬಿಡ್ತಿದ್ದೇವೆ. ಅವರ ಬಗ್ಗೆ ನಮ್ಮ ಕಾಳಜಿ, ಕುಟುಂಬದ ಪ್ರೀತಿ ವಾತ್ಸಲ್ಯ ಎಲ್ಲಿದೆ? ಮರಿಯ ಕೊನೆಯವರೆಗೂ ಅವರು ತೋರಿದಂಥ ಪ್ರೀತಿ ವಾತ್ಸಲ್ಯ. ಈ ಪ್ರೀತಿ ವಾತ್ಸಲ್ಯದಲ್ಲಿ
ನಾವು ನಮ್ಮ ಕುಟುಂಬದಲ್ಲಿ, ಧರ್ಮ ಕೇಂದ್ರಗಳಲ್ಲಿ, ಸಮಾಜದಲ್ಲಿ ಮೊದಲಿಗೆ ನಮ್ಮವರಿಗೆ ನಮ್ಮ ಪ್ರೀತಿಯನ್ನು ಪಸರಿಸಲು ಹರಡಲು ಪ್ರಯತ್ನಿಸೋಣ. ಆ ಪ್ರೀತಿ ವಾತ್ಸಲ್ಯದಲ್ಲಿ ಬದುಕಲು ಮಾತೆ ಮರಿಯಮ್ಮ ನಮಗೆ ನೆರವಾಗಲಿ.